ಸರ್ ಈಗ ಒಂದು ಕಿಚನ್ ಸ್ಟಾಫ್ಗೆ ಒಂದು ಟ್ರೈನಿಂಗ್ ಅಂತ ಇರುತ್ತೆ ಚಂದ್ರು ಸರ್. ಹೌದು ಸರ್, ಹೌದು. ನೀವು ನಿಮ್ಮ ಕಿಚನಲ್ಲಿ ಟ್ರೈನಿಂಗ್ ಕೊಡಿ. 100% ಸರ್ ಕೊಡ್ತೀವಿ. ಈಗ ಒಂದು ದೊಡ್ಡ ಹೋಟ್ಲ್ ಅಂದ್ರೆ ಅವರು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗೆ ಹೋಗಿ ಟ್ರೈನಿಂಗ್ ತಗೊಂಡ್ಬಂದಿರ್ತಾರೆ. 100% ಎಜುಕೇಶನ್ ಅಲ್ಲ ಸರ್ ಅದು. ಮತ್ತೆ ಅಷ್ಟಿದ್ದಾಗ್ಲೂ ಹೆಂಗೆ ಸಾಧ್ಯ? ನಾನು ಅವಾಗ್ಲೂ ಅದನ್ನೇ ಕೇಳಿದ್ ನಿಮ್ಗೆ. ಹೊಣೆಗಾರಿಕೆ ಅನ್ನೋದನ್ನ ನಾವು ಕೇವಲ ಒಬ್ಬ ಶಿಫ್ಟ್ ಇನ್ಚಾರ್ಜ್ಗೋ ಕಿಚನ್ ಮ್ಯಾನೇಜರ್ಗೋ ಅವ್ನು ಹೆಗ್ಲು ಗಂಟಿಸಿ ಬಿಡುವಂಥದ್ದು ಅಲ್ಲ ಇದು. ಅಲ್ಲೇ ಅಲ್ಲ ಸರ್. ಅದೇ ಆಗಿರೋದ್ರಿಂದ ಈ ಥರ ಆಗ್ತಾ ಇರೋದು. ಹಾ ಅದಾಗಿರೋದ್ರಿಂದನೇ ಇದೆಲ್ಲ ಪ್ರಾಬ್ಲಮ್ ಬರ್ತಾ ಇರೋದು. ಅದೇ ಯಾರನ್ನ ಕರೆಕ್ಟಾಗಿ ಮ್ಯಾನೇಜ್ಮೆಂಟ್ ಮಾಡಿ ಅವ್ರು ತೊಗೊಳೋ ಸಂಬಳಕ್ಕೆ ಕರೆಕ್ಟಾಗಿ ಮೇಂಟೈನ್ ಮಾಡಿದರೆ ಇದೆಲ್ಲ ಬರ್ತಾ ಇರಲಿಲ್ಲ. ಅವ್ರು ಎಲ್ಲೋ ಇರ್ತಾರೆ. ಇವಾಗ 5 ಸ್ಟಾರ್ ಹೋಟೆಲ್ಸ್ ಮಾಡಿ ಓನರ್ಗಳೆಲ್ಲ ಎಲ್ಲೆಲ್ಲೋ ಇರ್ತಾರೆ. ಇವರು ಕೊಟ್ಟಿರ್ತಾರೆ, ಮ್ಯಾನೇಜ್ಮೆಂಟ್ ಮಾಡ್ತಾರೆ. ಏನು 10-20 ಡಿಪಾರ್ಟ್ಮೆಂಟ್ ಇರುತ್ತೆ. ಅವರೆಲ್ಲ ಮೇಂಟೈನ್ ಮಾಡೋದಕ್ಕಂತಲೇ ಅವ್ರಿಗೆ ಸ್ಯಾಲ್ರಿ ಕೊಡ್ತಾರೆ. ಮಾಡೋದಿಲ್ಲ, ಬರೀ ಡೌರಿ ನೋಡ್ತಾರೆ. ಅವ್ರು ಮಾಡಿದ್ದೇ ನಡೆಯುತ್ತೆ. ನೀವು ಹೇಳ್ದಂಗೆ ಫಂಗಸ್ ಎಲ್ಲ ಬಂದಾಗ ಎಷ್ಟು ಪ್ರಾಬ್ಲಮ್ಗಳಾಗುತ್ತೆ. ತರಕಾರಿಲಾಗಲಿ, ಮಟನಲ್ಲಾಗಲಿ, ಚಿಕನಲ್ಲಾಗಲಿ, ಫಿಶಲ್ಲಾಗಲಿ ಬರುತ್ತೆ. ಫಂಗಸ್ ಬಂದೇ ಬರುತ್ತೆ. ಯಾಕಂದರೆ ನೀವು ಸ್ಟೋರ್ ಮಾಡಿಬಿಟ್ಟು ಎಷ್ಟು ದಿನ ಅಂತ ಇಡ್ತೀರಾ ಸರ್? ಈಗ ನಿಮ್ಮ ಹೋಟೆಲ್ನಲ್ಲಿ ಸೆಟಪ್ ಹೇಗಿತ್ತು ಅಂದರೆ ಹೆಚ್ಚು ಕಮ್ಮಿ ಅಡುಗೆ ಎಲ್ಲ ನಮ್ಮ ಕಣ್ಣು ಮುಂದೆನೇ ಆಗೋದು. ಇವತ್ತು ಲೈವ್ ಕಿಚನ್ ಸರ್. ಅಂದರೆ ಅದನ್ನ ಒಂದು ವಿಶ್ವಾಸಾರ್ಹತೆ ಬೆಳೆಸೋದಕ್ಕೆ ಅಂತನಾ ಅಥವಾ ಹೇಗದು ಅಂತ? ಹೀಗಿದ್ರೇ ಜನ ಒಪ್ಪಬೇಕಾ ಇನ್ಮೇಲೆ? ಇಲ್ಲ ಸರ್, ಇವಾಗ ಅವ್ರಿಗೆ ಕ್ವಾಲಿಟಿ ಗೊತ್ತಾಗಬೇಕಲ್ಲ ಸರ್. ಏನು ಮಾಡ್ತಾರೆ, ಏನು ಹಾಕ್ತಾರೆ, ಲೈವಲ್ಲಿ ಹೆಂಗಿದೆ ಅದನ್ನು ಅಬ್ಸರ್ವ್ ಮಾಡಲೇಬೇಕಲ್ವಾ. ಇವತ್ತು ತಿನ್ನೋದು ದೊಡ್ಡದಲ್ಲ, ತಿಂದಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಸರ್. ಊಟ ತಿಂದು ಒಂದು ಹಾಫ್ ಆನ್ ಅವರ್ಗೆಲ್ಲ ರಿಸಲ್ಟ್ ಗೊತ್ತಾಗುತ್ತೆ. ಅಜಿನೋಮೋಟೊ ಹಾಕಿದ್ರೆ 2 ಬಾಟ್ಲು ನೀರು ಕುಡಿಬೇಕಾಗತ್ತೆ. ಏನು ಇಲ್ಲದೆ ಆರಾಮಾಗಿ ಊಟ ಮಾಡ್ದಪ್ಪ, ಫ್ರೆಶ್ ಆದ್ವಿ, ಜೀರ್ಣ ಆಯಿತು, ಆರಾಮಾಗಿ ಕೆಲಸ ಮಾಡ್ತಾಯಿದ್ವಿ. ಅಯ್ಯೋ ಹೆವಿ ಆಗಿಬಿಟ್ಟಿದೆ ಸರ್, ಏನೋ ಮಜ್ಜಿಗೆ ಕುಡಿಬೇಕು, ಗೋಲಿ ಸೋಡಾ ಕುಡಿಬೇಕು, ಇಲ್ಲ ಸೋಡಾ ತರ್ಸ್ಕೊಂಡು ಕುಡಿಬೇಕು ಅಂತಾರೆ. ಇದೆಲ್ಲ ಏನು ಇರೋದಿಲ್ಲ. ಆರೋಗ್ಯ ಚೆನ್ನಾಗಿರುತ್ತೆ. ಕರೆಕ್ಟಾಗಿ ಅಂದಂದಿಗೆ ಏನೇನು ಬೇಕಾಗಿರುತ್ತೆ. ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಐತೆ ಅಂತ ಒಂದು 50 kg ಬೆಳ್ಳುಳ್ಳಿ, ಒಂದು 50 kg ಶುಂಠಿ ರುಬ್ಬಿಟ್ಟು ಫ್ರಿಜ್ಜಲ್ಲಿ ಇಕ್ಬಿಡ್ತಾರೆ. ಮೇಲ್ಗಡೆ ಎಲ್ಲ ಫಂಗಸ್ ಬಂದಿರುತ್ತೆ. ಏನಿದೆ ಇವತ್ತೆಲ್ಲ ಇದೆ. ಮುಂಚೆ ಆದರೆ ಕೈಯಲ್ಲಿ ರುಬ್ಬಬೇಕಾಗಿತ್ತು, ಹಿಂಗೆ ಅನ್ಬೇಕಾಗಿತ್ತು. ಇವತ್ತೇನಿಲ್ಲ, ಗ್ರೈಂಡರ್ ಇದೆ, ಮಿಕ್ಸಿ ಇದೆ, ಎಲ್ಲ ಇದೆ. ಫ್ರೆಶ್ಶಾಗಿ ರುಬ್ಬಿ ಫ್ರೆಶ್ಶಾಗಿ ಮಾಡಿ, ಎಲ್ಲ ಸ್ಪೈಸೀಸ್ ಇದೆ, ಎಲ್ಲ ಇದೆ. ಇವತ್ತು ಮುಂಚೆ ಆದರೂ ನಾನ್ ವೆಜ್ ಬರಬೇಕು ಅಂದರೆ ಬ್ಲೇಟ್ ಆಗ್ತಿತ್ತು ಅಂತ. ಫೋನ್ ಹೊಡೆದ್ರೆ ಐಟಮ್ ಬರುತ್ತೆ. ಪ್ರಾವಿಷನ್ ಒಂದು ಸ್ಟಾಕ್ ಇಟ್ಕೋಬೇಕು. ಹೆಂಗೆ ಲೋಡ್ ಜಾಸ್ತಿ ಆದಾಗ ನಾನ್ ವೆಜ್ಜಿಗೆ ಫೋನ್ ಮಾಡಿದ್ರೆ ಇವತ್ತು ಎಷ್ಟು ಶಾಪ್ಗಳಿದೆ, ಎಷ್ಟು ಕಡೆ ಇವತ್ತು ಫೋನ್ ಹಾಕಿದ್ರೆ ಬರುತ್ತೆ. ಆ ಥರ ಎಲ್ಲ ಇರೋ. ನಾನು ಒಂದು ಕಂಟೈನರ್ ಕೊಡೋಲ್ಲ ಸರ್ ಕಸ್ಟಮರ್ಗೆ. ದಯವಿಟ್ಟು ತೊಗೊಂಡೋಗ್ಬೇಡಿ ಕಂಟೈನರಲ್ಲಿ. ಅದು ಪ್ಲಾಸ್ಟಿಕ್. ಅದು ನೀವು ಸುಮ್ಮನೆ ನಾವು ಬರ್ನಾಗಿರೋ ಐಟಮ್ ನೆತ್ತಿ ನಾವು ಅದಕ್ಕೆ ಹಾಕ್ಬಿಟ್ಟು ಕಳಿಸ್ತೀವಿ, ಮತ್ತಲ ಮುಚ್ತೀವಿ. ನಿಮ್ಗೆ ಅದರಲ್ಲೆಲ್ಲ ವ್ಯಾಕ್ಸು ರಿಮೂವ್ ಆಗ್ತಾ ಬರುತ್ತೆ. ಮನೆಗೆ ಹೋದ್ಮೇಲೆ ತಿಂತೀರಾ, ಪಾಯ್ಸನ್ ಆಗುತ್ತೆ. ಮನೆಯಿಂದ ಒಂದು ಪಾತ್ರೆ ತನ್ನಿ, ನೀಟಾಗಿ ತೊಗೊಂಡು. ಸ್ಟೀಲ್ ಪಾತ್ರೆ ತಾನೆ, ಮತ್ತೆ ಆಮೇಲೆ ಅವರು ಪ್ಲಾಸ್ಟಿಕ್ ತಂದ್ರೆ ಎಲ್ಲ ತರ್ತಾರೆ. ನಾವು ಎಷ್ಟು ಹೇಳಿದ್ರು ಈ ಬ್ಲ್ಯಾಕ್ ಬಾಕ್ಸ್ಗಳು ತರ್ತಾರೆ. ನಾನೇ ಒಬ್ಬರಿಗೆ 6:35 ಕೊಟ್ಟಿದ್ದೀನಿ. ಫಸ್ಟ್ ಕ್ಲಾಸ್ ಫ್ರೆಶ್ಶಾಗಿ ಮಾಡಿ ಗ್ರೇವಿ ಹಾಕಿ ಕೊಟ್ಟಿದ್ದೀನಿ. 10:30 ತಿಂದಿದ್ದಾರೆ. ಆ ಗ್ರೇವಿ ಹೀಟ್ಗೂ ಇದೆಲ್ಲ ವ್ಯಾಕ್ಸ್ ಎಲ್ಲ ಹೋಗಿರೋದು ಬಬಲ್ ಬಂದ್ಬಿಟ್ಟಿದೆ. ನನ್ನ ಪಕ್ಕದ ರೋಡಲ್ಲೇ ನಾನು ಸುಮಾರು ಸಲ ಹೇಳ್ತಿದ್ದೆ ಅವ್ರಿಗೆ, ಸರ್ ದಯವಿಟ್ಟು ಕೆಲಸ ಮಾಡಬೇಡಿ ಸರ್, ಮನೆಯಿಂದ ಬಾಕ್ಸ್ ತನ್ನಿ ಅಂತ. ತಂದಿಲ್ಲ. ಗ್ರೇವಿ ಬಬಲ್ ಬಂದ್ಬಿಟ್ಟಿದೆ. ಬನ್ನಿ ನೋಡಿ ಸರ್, ಇವಾಗ ಇದೆ, ಇಲ್ಲ ಇನ್ನೂ ಇದೆ ಗ್ರೇವಿ, ಚೆಕ್ ಮಾಡಿ. ಇದಕ್ಕೂ ಅದಕ್ಕೇನು ಡಿಫ್ರೆನ್ಸ್? ಇದೇ ಪ್ಲಾಸ್ಟಿಕ್ಕು. ನೀವು ಅದೇ ಮನೆಯಿಂದ ತಂದು ನನ್ನ ಹೆಸರು ಕೇಳ್ತಾ. ಒಂದು ಊಟ, ಅದ್ರ ಮೇಲೆ ಆ ಊಟನ ನಾವು ಹೆಂಗೆ ಕ್ಯಾರಿ ಮಾಡ್ತೀವಿ ಅನ್ನೋದು ಇನ್ನೊಂದು ಪ್ರಶ್ನೆ.